ನಮಸ್ಕಾರ ಕನ್ನಡ ಜನತೆ. ಸ್ಟಾರ್ಟ್ ಮಾಡೋಣ ರೋಸ್ಟ್ ವಿಡಿಯೋಸ್ ಇನ್ನ. ಕಿಪ್ಪಿ ಕೀರ್ತಿ ಯಾರೋ ಇಲ್ಲ ಅಣ್ಣ, ನಮಗ್ ಗೊತ್ತಿಲ್ಲ, ನೀವೇ ಹೇಳಿ ಯಾರು ಅಂತ. ಒಂದು ಸೂಪರ್ ರೀಲ್ ಸ್ಟಾರ್ ಹುಡುಗಿ. ಏನು ರೀಲ್ ಸ್ಟಾರ್ ಹುಡುಗಿನ? ನಮ್ಗೆ ಗೊತ್ತೇ ಇಲ್ವಲ್ಲ ಗುರು ಇಷ್ಟ್ ದಿನ ಅವ್ಳು ಯಾರು ಅಂತ. ಅದನ್ನ ಬಿಟ್ಟು ಊರೇನು ಗೊತ್ತಾಗಾಯ್ತು, ಕೆಲವರು ಜನಗಳು ಏನ್ ಅನ್ಕೊಂಡ್ಬಿಟ್ಟವ್ರೆ, ಏನ್ ಅನ್ಕೊಂಬಿಟ್ಟವ್ರೆ? ಕಿಪ್ಪಿ ಕೀರ್ತಿ ನನ್ನೋಳು ತುಂಬ್ತೀನಿ ಅಂತ ಹೇಳ್ತಾಳೆ. ಅಲ್ಲ ಗುರು, ನೀ ಕೋಟಿ ತಂದು ತುಂಬಿದ್ರು ಅವಳು ನೀನ್ ಸಣ್ಣ ದಂಡಿಕೆ ಬರಲ್ಲ, ಯಾಕಂದ್ರೆ ಅವಳು 100,000 ಕೋಟಿ ಆಸ್ತಿಗಳೇ. ಏನು 100,000 ಕೋಟಿ ಆಸ್ತಿಗೋಳ? ಗುರು, ಈ ವಿಷಯ ನೀನ್ ಮುಂಚೆನೆ ಹೇಳಿದ್ರೆ ಅಂಬಾನಿ ಮಗನ್ ಜೊತೆ ಅವಳಿಗೆ ಕೊಟ್ಟು ಮದ್ವೆ ಮಾಡಿಸ್ಬೋದಾಗಿತ್ತಲ್ಲೋ. ಆದ್ರೆ ಮೇಲಿರೋ ಬ್ರಹ್ಮ ಏನ್ ಗೆನ್ಸ್ಕೇಳ್ತಾವನ ಕುಂತ್ಕೊಂಡಿಲ್ಲಿ, ಮೇಲಿರೋ ಬ್ರಹ್ಮ ಅವ್ನಿಗೆ ಅಂತ ಒಂದು ಹುಡುಗಿನ ಫಿಕ್ಸ್ ಮಾಡವಳೆ ತಾನೆ. ಹೌದಾ? ನನಗೆ ಗೊತ್ತೇ ಇಲ್ವಲ್ಲ ಗುರು, ಮೇಲ್ಗಡೆ ಇರೋ ಬ್ರಹ್ಮ ಹುಡುಗಿನ ಇದ್ ಮಾಡವನೆ ಅಂತ. ನನಗೆ ಹಂಗ ಅನಿಸ್ತಾ ಐತೆ ಅಂದ್ರೆ ನಿಜವಾಗ್ಲೂ ಮೇಲ್ಗಡೆ ಇರೋ ಬ್ರಹ್ಮ ಏನಾದ್ರು ಹುಡುಗಿ ಇದ್ ಮಾಡ್ಬಿಟ್ಟಿದ್ರೆ ಇಷ್ಟು ವರ್ಷ ನಾವು ಸಿಂಗಲ್ ಆಗಿ ಯಾಕೆ ಗುರು ಇರ್ತಿದ್ದೋ ಹುಡುಗರೆಲ್ಲಾರು. ಏನು ಹೇಳಕ್ಕಾಗಲ್ಲ ಇದಕ್ಕೆ ನಾನು. ನೀನ್ ಯಾಕೆ ಕಚ್ಚಾಡ್ತೀಯ? ಈಗ ಮುಚ್ಕೊಂಡು ನಿನ್ ಪಡೆ ನೀರನ್ನ ಕಲಿಬೇಕು, ಅದ್ ಬಿಟ್ಟು ಕೆಪಿ ನನ್ನವಳು ಅಂತ ಕಚ್ಚಾಡ್ತೀಯಲ್ಲೋ. ಯಾರಪ್ಪ ಮಹಾ ಕಲಾವಿದ ಕಿಪ್ಪಿ ಕೀರ್ತಿ ನನ್ನೋಳು ಅಂತ ಇರೋದು? ತೋರ್ಸ್ರೋ, ಬರ್ರೋ, ನಿನ್ ಮುಖ ತೋರ್ಸ್ ಬಾರೋ, ನಿನ್ ಕಾಲಿಗೆ ಬಿದ್ದ್ಬಿಡ್ತೀನಿ ನಾನು. ಯಾಕ್ರೋ ಹಿಂಗ್ ಹಿಂಸೆ ಕೊಡ್ತಾ ಇದ್ದೀರಾ ನಮ್ಗಳಿಗೆ? ನಾನು ಸಾಯೋವರೆಗೂ ಚೆನ್ನಾಗಿರ್ತೀನಿ. ನಾನು ಮತ್ತೆ ಇವಳು ನಿಮ್ ರೀಲ್ಸ್ ನೋಡೇ ಸತ್ತೋಗ್ಬಿಡ್ತೀವಿ ಗುರು, ಬಿಟ್ಬಿಡ್ರೋ. ಡುಂಪ ವಿಕ್ಕಿ ಅಂದ್ರೆ ಯಾರು? ಟ್ರೆಂಡಿಂಗ್ ಅಲ್ಲಿ ಇರೋದ್ ನಾನು. ನಿನ್ ಡೈಲಾಗ್ನ ನಾನ್ ಹೇಳ್ತೀನಿ ಕೇಳಿಸ್ಕೊ. ವಿಕ್ಕಿ ಅಂದ್ರೆ ಯಾರು? ಅವನೇ ದೊಡ್ಡ ಶಟ ತೆರೆಯೋನು, ಗೊತ್ತಾಯ್ತಾ? ಇದೇ ನಿನ್ ಡೈಲಾಗು. ಏಯ್, ಅಲ್ಲೇನ್ ನೋಡ್ತಿ? ಇಲ್ಲಿ ನೋಡು. ಹಾ ಹೇಳಿ ಆಂಟಿ, ಏನಾಯ್ತು? ನನ್ನ ಹಿಂಚಿನ್ ಮಂಗನಂಗೆ ಎಲ್ಲೆಲ್ಲೋ ನೋಡ್ಬೇಡ. ಆಂಟಿ ತಪ್ಪಾಯ್ತು ಅಂಟು, ಗೊತ್ತಿರ್ಲಿಲ್ಲ, ಇನ್ಮೇಲೆ ನೋಡ್ತೀನಿ. ನೀವ್ ಯಾಕೆ ಆ ಕಡೆ ನೋಡ್ತಾ ಇದ್ದೀರಾ? ನೀವು ನನ್ನ ಕಡೆ ಕ್ಯಾಮ್ರಾ ನೋಡಿ ಮಾತಾಡ್ರಿ ಆಂಟಿ ನೀವು. ನೀನು ಕುಯ್ತೀನಿ. ಆಂಟಿ ತಪ್ಪಾಯ್ತು ಆಂಟಿ, ಕುಯ್ಬೇಡಿ, ಈ ತರ ಎಲ್ಲ ಮಾಡ್ಬಿಡ್ರ ನಮ್ಮಂತ ಹುಡುಗರು ಹೆಂಗಂಟಿ ಬದುಕೋದು? ಒಂದ್ ಸ್ವಲ್ಪ ಆಂಟಿಗೇನೋ ತಗೊಬಂದ್ ಕೊಡ್ರೋ, ಆಂಟಿ ಬೇಜಾರ್ ಮಾಡ್ಕೊಂಡ್ಬಿಡ್ತಾರೆ. ಮಂಜಣ್ಣ, ಎಷ್ಟ್ ದಿನ ಆಯ್ತಣ್ಣ ನೋಡಿ ನಿನ್ನ, ಕಳ್ದೆ ಹೋಗಿದ್ದೆ, ನಿನ್ನ ಕಾಣ್ದಿಲ್ದಿದ್ ನೋಡಿ ನಾನು. ಮಕ್ಕದ ಮೇಲೆ ಏನ್ ಮುಂಚೆ ಮಂಜಣ್ಣ ಚಲ್ಕೊಂಡಿರೋದು? ಮೊಸರೇನಾ ಇಲ್ಲ ಬೇರೆನಾ? ಇಲ್ಲ ಮಂಜಣ್ಣಂಗೆ ಯಾರು ಮಗು ತರ ಮೊಸರು ತಿನ್ಸ್ತವ್ರೆ. ನೀವು ಹುಡುಗರು ಏನೋ ತಿಳ್ಕೊಂಬಾರ್ದು. ಯಾರ್ ಗುರು ಇವನು? ಒಳ್ಳೆ ಚಿನಿಮಿನಿ ಆಡ್ದಂಗ ಆಡ್ತಾವನೆ ಲೇ. ಒಂಚೂರಾದ್ರೂ ಹುಡ್ಕೊಂತಾರ ನಡ್ಕೊಳಲಿ. ಗುರು, ನನ್ಗೊಂದ್ ಡೌಟು, ಈ ತರ ವಿಡಿಯೋಸ್ ನನ್ನ ಒಬ್ಬನ್ಗೆ ಬರ್ತಾವಲ್ಲ ನಿಮ್ ಎಲ್ಲಾರ್ಗು ಬರ್ತಾವ ಗುರು? ಈ ತರದ್ ವಿಡಿಯೋಸ್ ನೋಡಿ ಹುಚ್ಚಿಡಿತಾ ಇದ್ ಗುರು. ಅದ್ರಲ್ಲೂ ಇವನ್ ನೋಡ್ಬಿಟ್ರೆ ತಿಕಲ್ಲ ಉರ್ದೋಗುತ್ತೆ ನನ್ಗೆ. ಏನೇ ಹೇಳ್ರಿ, ತಿಕಲ್ಲ ಉರ್ದೋಗ್ಬಿಡುತ್ತೆ ನನ್ಗೆ. ಏನು ಮಾಡಕ್ಕಾಗಲ್ಲ, ಮಾತಾಡಂಗಿಲ್ಲ ಬಿಡಂಗಿಲ್ಲ ಗುರು. ಗುರು, ನನಗೆ ಮತ್ತೆ ಯಾವ ತರ ತಿಕ್ಕ ಉರಿತೈತೆ ಅಂದ್ರೆ ನಮ್ಮ ಅಮ್ಮ ನನಗೆ ತಿಕ್ಕಲ್ಲ ಹೊರತೈತೆ. ಇನ್ಸ್ಟಾಗ್ರಾಮ್ನ ಡಿಲೀಟ್ ಮಾಡ್ಬಿಡೋಣ ಅನ್ಸ್ತೈತೆ, ಆಗ್ತಾ ಇಲ್ಲ ಗುರು. ಅಷ್ಟ್ ಮಾತ್ರ ರೇಷ್ಮಾ ಆಂಟಿ ಏನಾದ್ರು 22-23 ವಯಸ್ಸಲ್ಲಿ ಏನಾದ್ರು ಇದ್ದಿದ್ರೆ ಇನ್ಸ್ಟಾಗ್ರಾಮ್ ತುಂಬಾ ಧೂಳೆ ಬಿಡಿಸ್ಬಿಡೋರು ಅನ್ಕೊಳ್ರಿ. ಯಾರ್ ಗುರು ಸೋನು? ಆಂಟಿ ಹಿಡಿಯಕ್ ಆಗ್ತಿತ್ತ? ನೀನು ಹೇಳು, ನಾನು ನಿಜವಾಗ್ಲೂ ಪ್ರೀತಿಸ್ತಾ ಇದೀಯಾ? ಅವಳು ನೀನು ಲವ್ ಮಾಡ್ತಾಳೋ ಇಲ್ವೋ ನನಗೆ ಗೊತ್ತಿಲ್ಲ, ನನಗ್ ಮಾತ್ರ ಸತ್ತೋಗ್ಬಿಡಲ್ಲ ಅನಿಸ್ತೈತ್ ನಿಜವಾಗ್ಲು. ಆ ತರ ಅನಿಸ್ತೈತ್ ನಿಜವಾಗ್ಲು. ನೀವ್ ಇದೇ ತರ ವಿಡಿಯೋಸ್ಗಳು ಮಾಡ್ತಾ ಇದ್ರೆ ನಮ್ಮ ಅಮ್ಮ ನನಗೂ ಒಂದಿನ ನಾನೇ ಸತ್ತೋಗ್ಬಿಡ್ತೀನಿ ನಿಮ್ಮ ಹೆಸರು ಬರೆದ್ಬಿಟ್ಟು, ಅದಂತೂ ಕನ್ಫರ್ಮ್. ನೋಡು, ಅಣ್ಣ ಏನೋ ಹೇಳ್ತವ್ರು, ಸುಮ್ನೆ ರೋಯ್, ಸುಮ್ನೆ ಹೇಳಣ್ಣ, ಹೇಳಿ ಅಣ್ಣ ನೀವು. ಅವನಿಗೆ ಪತ್ರದಲ್ಲಿ ಬರ್ಬೇಕಾದ್ರೆ ಬಾಗೆಲ್ಲ ಬರೆದಿಟ್ಟಿದ್ದೀನಿ, ಅದನ್ನ ತಕೊಂಡು ದೂರ. ಬೆಲೆನೇ ಕಟ್ಟಕ್ಕಾಗ್ದಿರ ಆಸ್ತಿ ನೀವಿರುವಾಗ ಇದೆಲ್ಲ ಯಾಕಪ್ಪಾಜಿ? ನನಗೆ ರೀಲ್ಸ್ ಮಾಡ್ತಾರ ಬೇಜಾರಾಗ್ತಿಲ್ಲ ಗುರು. ಆಸ್ತಿ ಪತ್ರ ಹಾಕ್ಬಿಟ್ಟು ಆಧಾರ ಕಾರ್ಡ್ ಕೊಡ್ತಾವನೆಲ್ಲ ಗುರು. ಹೌದು ಮಜಣ, ಎಲ್ಲಿ ಕಡಿದೆ ಮಜಣ ತಲೆ?
ವೈಟ್ ಶೀಟ್ ಆದರೂ ಬೆಳೆಸಿರೋ ನಾನು ಬೇಜಾರು ಮಾಡ್ಕೊತಾ ಇದ್ನೋ ಇಲ್ವೋ ಗೊತ್ತಿಲ್ಲ. ಆಧಾರ್ ಕಾರ್ಡ್ ಯಾರಿಗೂ ಕೊಡ್ತಾರ ಆಸ್ತಿ ಪೇಪರ್ಗೆ. ಸೊ ನೋಡಿದ್ರಲ್ಲ ವಿಡಿಯೋ, ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದೀನಿ ಅಂತ ಅನ್ಕೊಂತೀನಿ. ನಗಾಡ್ಕೊಂಡು ಹೋಗಂಗಿಲ್ಲಪ್ಪ. ಒಂದು ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಬಟನ್ ಇದೆ, ಅದನ್ನು ಕ್ಲಿಕ್ ಮಾಡಿಬಿಟ್ಟು ಬೆಲ್ನ ಹೆಂಗೆ ಹೊಡಿತೀರಾ ಅಂದರೆ ನೆಕ್ಸ್ಟ್ ವಿಡಿಯೋ ನಿಮಗೆ ಟಕ್ ಅಂತ ರೀಚ್ ಆಗಬೇಕು. ಮತ್ತೆ ಇನ್ನೊಂದು ರೋಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂತ ತಕ್ಕ ಬಾಯ್ ಗಾಯ್ಸ್.